ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ತರಗತಿ ಮುಂದೆ ಬರುವಂತಹ TET, HSTR ಹಾಗೂ GPSTR ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 10 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ತರಗತಿ ತುಂಬಾ ಚಿಕ್ಕದಾದಂತಹ ತರಗತಿಯಾಗಿರುತ್ತೆ. ಯಾಕೆಂದ್ರೆ ಕೇವಲ 10 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ವಿಡಿಯೋ ಇದಾಗಿರುತ್ತದೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಹಂಪಿಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಯಾರು? ಹಂಪಿಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಯಾರು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಅಶೋಕ, ಹರಿಹರ ಮತ್ತು ಬುಕ್ಕರಾಯ, ಕೃಷ್ಣದೇವರಾಯ, ನಂದರಾಜರು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹರಿಹರ ಮತ್ತು ಬುಕ್ಕರಾಯರು. ಸೊ ಹಂಪಿಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯನ್ನ ಮಾಡಿದಂತವರು ಯಾರು ಅಂದ್ರೆ ಹರಿಹರ ಮತ್ತು ಬುಕ್ಕರಾಯರು. ಇವರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ಕೀರ್ತಿ ಈ ಹರಿಹರ ಮತ್ತು ಬುಕ್ಕರಾಯನಿಗೆ ಸಲ್ಲುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಭಾರತದಲ್ಲಿ ಐತಿಹಾಸಿಕವಾಗಿ ಮೊದಲು ಬಂದು ಆಡಳಿತ ಮಾಡಿದಂತಹ ವಿದೇಶಿ ಶಕ್ತಿ ಯಾವುದು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಬ್ರಿಟಿಷ್, ಫ್ರೆಂಚ್, ಪೋರ್ಚುಗೀಸ್, ಡಚ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೋರ್ಚುಗೀಸ್. ಸೊ ಭಾರತದಲ್ಲಿ ಐತಿಹಾಸಿಕವಾಗಿ ಮೊಟ್ಟ ಮೊದಲು ಬಾರಿಗೆ ಬಂದು ಆಡಳಿತ ಮಾಡಿದಂತಹ ವಿದೇಶಿ ಶಕ್ತಿ ಯಾವುದು ಅಂದ್ರೆ ಪೋರ್ಚುಗೀಸರು. ಸೊ ಭಾರತಕ್ಕೆ ಬಂದಂತಹ ಮೊದಲಿಗರು ಯಾರು ಅಂದ್ರೆ ಪೋರ್ಚುಗೀಸರು. ಹಾಗೂ ಭಾರತ ಬಿಟ್ಟು ಹೋದಂತಹ ವಿದೇಶಿಯರು ಯಾರು ಅಂದ್ರೆ ಅವರು ಕೂಡ ಪೋರ್ಚುಗೀಸರು. ನೆಕ್ಸ್ಟ್ ಮೂರನೇ ಪ್ರಶ್ನೆ: ದ್ರಾವಿಡ ಭಾಷೆಗಳ ಕುಟುಂಬಕ್ಕೆ ಸೇರಿದ ಭಾಷೆ ಯಾವುದು? ಸೊ ದ್ರಾವಿಡ ಭಾಷೆಗಳ ಕುಟುಂಬಕ್ಕೆ ಸೇರಿದಂತಹ ಭಾಷೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಹಿಂದಿ, ಉರ್ದು, ಕನ್ನಡ, ಬಂಗಾಳಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕನ್ನಡ. ಸೊ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದಂತಹ ಭಾಷೆ ಯಾವುದು ಅನ್ನೋದು ಪ್ರಶ್ನೆ ಇತ್ತು. ಸೊ ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ: ಗಾಂಧೀಜಿ ಉಪಯೋಗಿಸಿದ ಅಸ್ತ್ರ ಯಾವುದು? ಗಾಂಧೀಜಿ ಉಪಯೋಗಿಸಿದ ಅಸ್ತ್ರ ಯಾವುದು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಶಸ್ತ್ರಾಸ್ತ್ರ, ನಿಧಾನ ವಿಚಾರ, ಅಹಿಂಸೆ, ರಾಜಕೀಯ ಒತ್ತಡ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಹಿಂಸೆ. ಸೊ ಗಾಂಧೀಜಿಯವರು ಉಪಯೋಗಿಸಿದಂತಹ ಅಸ್ತ್ರ ಯಾವುದು ಅಂದ್ರೆ ಅಹಿಂಸೆ. ಅಂದ್ರೆ ಹಿಂಸೆಯನ್ನ ಮಾಡದೇ ಇರುವುದೇ ಗಾಂಧೀಜಿಯವರು ಉಪಯೋಗಿಸಿದಂತಹ ಅಸ್ತ್ರವಾಗಿತ್ತು. ನೆಕ್ಸ್ಟ್ 5ನೇ ಪ್ರಶ್ನೆ: ರಾಷ್ಟ್ರಧ್ವಜದ ಮಧ್ಯದಲ್ಲಿ ಇರುವ ಚಕ್ರದ ಹೆಸರು ಏನು? ರಾಷ್ಟ್ರಧ್ವಜದ ಮಧ್ಯದಲ್ಲಿ ಇರುವಂತಹ ಚಕ್ರದ ಹೆಸರು ಏನು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಧರ್ಮಚಕ್ರ, ಅಶೋಕ ಚಕ್ರ, ಶಾಂತಿ ಚಕ್ರ, ದೇಶ ಚಕ್ರ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಶೋಕ ಚಕ್ರ. ಸೊ ರಾಷ್ಟ್ರಧ್ವಜದ ಮಧ್ಯದಲ್ಲಿರುವಂತಹ ಚಕ್ರದ ಹೆಸರೇನು ಅಂದ್ರೆ ಅಶೋಕ ಚಕ್ರ. ನೆಕ್ಸ್ಟ್ 6ನೇ ಪ್ರಶ್ನೆ: ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಆಯ್ಕೆ ಮಾಡುವ ಪ್ರಕ್ರಿಯೆ ಯಾವುದು? ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಯಾವುದು? ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳನ್ನ ನೋಡೋದಾದ್ರೆ ಜನತೆಯಿಂದ ನೇರ ಚುನಾವಣೆ ಮೂಲಕ, ಲೋಕಸಭೆಯ ಸದಸ್ಯರಿಂದ, ಇನ್ನು ಚುನಾಯಿತ ಪ್ರತಿನಿಧಿಗಳಿಂದ. ಸೊ ಆಯ್ಕೆ ಡಿ, ಪ್ರಧಾನಿ ನಿಯೋಜನೆಯಿಂದ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚುನಾಯಿತ ಪ್ರತಿನಿಧಿಗಳಿಂದ. ಸೊ ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಯಾವುದು ಅಂದ್ರೆ ಚುನಾಯಿತ ಪ್ರತಿನಿಧಿಗಳ ಮೂಲಕ ಭಾರತದ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ: ಭಾರತದಲ್ಲಿ ಅರಣ್ಯ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಭಾರತದಲ್ಲಿ ಅರಣ್ಯ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಜೂನ್ 5, ಜುಲೈ 1, ಆಗಸ್ಟ್ 15, ಜುಲೈ 11. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 1. ಸೊ ಭಾರತದಲ್ಲಿ ಅರಣ್ಯ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ ಅಂದ್ರೆ ಜುಲೈ 1ನೇ ದಿನದಂದು ಭಾರತದಲ್ಲಿ ಅರಣ್ಯ ದಿನವನ್ನ ಆಚರಿಸಲಾಗುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ: ರೈತ ಹೋರಾಟಗಾರ ಕೆಂಪೇಗೌಡ ಯಾರು? ರೈತ ಹೋರಾಟಗಾರ ಕೆಂಪೇಗೌಡ ಯಾರು? ಸೊ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳನ್ನ ನೋಡೋದಾದ್ರೆ ಮಂಗಳೂರಿನ ರಾಜನು, ಬೆಂಗಳೂರಿನ ಸ್ಥಾಪಕ, ಮೈಸೂರು ದೊರೆ, ಶರಣ ಸಾಹಿತ್ಯದ ರಚನಾಕಾರ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರು ಸ್ಥಾಪಕ. ಸೊ ರೈತ ಹೋರಾಟಗಾರ ಕೆಂಪೇಗೌಡ ಯಾರು ಅಂದ್ರೆ ಬೆಂಗಳೂರು ಸ್ಥಾಪಕ.
ನೆಕ್ಸ್ಟ್ 9ನೇ ಪ್ರಶ್ನೆ, ಭಾರತದ ಅರಣ್ಯ ಸಂಪತ್ತಿಗೆ ಅಪಾಯವಿರುವುದಕ್ಕೆ ಕಾರಣ ಯಾವುದು? ಭಾರತದ ಅರಣ್ಯ ಸಂಪತ್ತಿಗೆ ಅಪಾಯವಿರುವುದಕ್ಕೆ ಕಾರಣ ಯಾವುದು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಕೃಷಿ ಅಭಿವೃದ್ಧಿ, ಶಿಲ್ಪ ನಿರ್ಮಾಣ, ಅರಣ್ಯ ಕೊಳೆಯುವುದು, ಅರಣ್ಯ ನಾಶ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅರಣ್ಯ ನಾಶ. ಸೊ ಭಾರತದ ಅರಣ್ಯ ಸಂಪತ್ತಿಗೆ ಅಪಾಯವಿರುವುದಕ್ಕೆ ಕಾರಣ ಯಾವುದು ಅಂದ್ರೆ ಅರಣ್ಯ ನಾಶ ಮಾಡುವುದೇ ಭಾರತದ ಅರಣ್ಯ ಸಂಪತ್ತಿಗೆ ಅಪಾಯವಿರುವುದು. ನೆಕ್ಸ್ಟ್ 10ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮಲೆನಾಡು ಭಾಗದ ಮುಖ್ಯ ಉದ್ಯಮ ಯಾವುದು? ಕರ್ನಾಟಕದಲ್ಲಿ ಮಲೆನಾಡು ಭಾಗದ ಮುಖ್ಯ ಉದ್ಯಮ ಯಾವುದು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಉಪ್ಪಿನ ಉತ್ಪಾದನೆ, ಮೀನುಗಾರಿಕೆ, ಕಾಫಿ ಬೆಳೆಯುವಿಕೆ, ಇಟ್ಟಿಗೆ ತಯಾರಿಕೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಆಪ್ಷನ್ ಸಿ, ಕಾಫಿ ಬೆಳೆಯುವಿಕೆ. ಸೊ ಕರ್ನಾಟಕದಲ್ಲಿ ಮಲೆನಾಡು ಭಾಗದ ಮುಖ್ಯ ಉದ್ಯಮ ಯಾವುದು ಅಂದ್ರೆ ಕಾಫಿ ಬೆಳೆಯುವಿಕೆ. ಇದು ಕರ್ನಾಟಕದಲ್ಲಿ ಮಲೆನಾಡು ಭಾಗದ ಮುಖ್ಯ ಉದ್ಯಮವಾಗಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ 10 ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋದೆವು. ಸೊ ಈ ತರಗತಿ ಖಂಡಿತ ನಿಮಗೆ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಹೊಸ ಪ್ರಶ್ನೆಗಳೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.